ವಿಜಯಾಂಬಿಕಾ ಮೇಡಮ್ಗೆ ನಮ್ಮ ಮತ ಯಾರಿಗೆ? ಮೇಡಮ್ ನೀವೀಗ ಹ್ಞೂ ಅನ್ನಿ, ಇಲ್ಲಿ ದೊಡ್ಡ ಗಲಾಟೆನೇ ಎಬ್ಬಿಸ್ಬಿಡ್ತೀನಿ. ಇವ್ರು ಯಾರು ವಾಪಸ್ ಮನೆಗೆ ಹೋಗ್ಬಾರ್ದು, ಹಾಗೆ ಮಾಡ್ತೀನಿ. ಬೇಡ, ಹಾಗೇನಾದರೂ ಮಾಡಿದ್ರೆ ನನಗೆ ಕೆಟ್ಟ ಹೆಸರು ಬರುತ್ತೆ, ಇವ್ರಿಗೆ ಸಿಂಪತಿ ಸಿಗುತ್ತೆ. ಏನೇ ಆಗೋದಾದರೂ ಅದು ನನಗೆ ಆಗಬೇಕು, ನನಗೆ ಸಿಂಪತಿ ಸಿಗಬೇಕು. ಎಲೆಕ್ಷನ್ ಟೈಮಲ್ಲಿ ಹೀಗೆಲ್ಲ ಮಾಡಿದ್ರೆ ಅನುಕೂಲ ಆಗೋದಕ್ಕಿಂತ ಜಾಸ್ತಿ ಅನಾನುಕೂಲನೇ ಆಗೋದು. ನೀವು ಸುಮ್ಮನೆ ಇರಿ. ಸರಿ ಅಣ್ಣ. ಇವತ್ತಿಗೆ ನಿನ್ನ ಕತೆ ಮುಗೀತು. ಮೀಡಿಯಾದವ್ರ ಮುಂದೆ ತುಂಬ ಒಳ್ಳೆಯವಳು, ನೀನೇ ಗೆಲ್ಲೋದು ಅನ್ನೋ ಥರ ಪೋಟ್ರೆ ಮಾಡ್ಕೊಂಡಿದ್ಯಾ? ಅದೆಲ್ಲ ಈಗ ಉಲ್ಟಾ ಆಗತ್ತೆ, ನೋಡ್ತಾ ಇರು. ಮನೆಗೆ ಹೋಗು, ನಿಂಗೋಸ್ಕರ ಒಂದು ದೊಡ್ಡ ಸರ್ಪ್ರೈಸ್ ಕಾಯ್ತದೆ. ಏನಮ್ಮ ಶ್ರಾವಣಿ, ಚೆನ್ನಾಗಿದೆಯಾ? ನಿನ್ನೆ ನಾನು ಚೆನ್ನಾಗಿರೋಕ್ಕೆ ಬಿಟ್ರೆ ತಾನೆ ಅಲ್ವಾ? ನನ್ನ ಕಣ್ಣು ಮುಂದೆ ಆಡಿ ಬೆಳೆದಿರೋ ಹುಡುಗಿ ನೀನು, ನಿನಗೆ ಒಳ್ಳೇದಾಗಲೇಬೇಕು. ನನ್ನ ಮುಂದೆ ಬೆಳೆದಿರೋ ಹಸುಗೂಸು ನೀನು. ನಿನ್ನನ್ನು ಚ್ಯೂಟ್ ಹಾಕ್ತೀನಿ, ಮನೆಗೆ ಹೋಗಿ ನೋಡು. ಒಳ್ಳೇದಾಗ್ಲಮ್ಮ, ನಿನಗೆ ಒಳ್ಳೇದೇ ಆಗೋದು. ಬರ್ಲಾ? ವಿಜಯಾಂಬಿಕಾ ಮೇಡಮ್ಗೆ, ವಿಜಯಾಂಬಿಕಾ ಮೇಡಮ್ಗೆ. ಅವಳು ಹೇಳೋದಿಕ್ಕೆ ನೀನು ತಲೆ ಕೆಡಿಸ್ಕೊಬೇಡಮ್ಮ. ಎಲೆಕ್ಷನ್ ಟೈಮಲ್ಲಿ ನಿನ್ನ ತಲೆ ಕೆಡಲಿ ಅಂತಾನೆ ಅವಳೇನೇನೋ ಮಾತಾಡಿರ್ತಾಳೆ. ಕ್ಯಾಂಪೈನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಬನ್ನಿ. ಲೇ, ನಾನು ಅಷ್ಟು ಬಡ್ಕಂಡೆ. ನಾವೇ ಕಾಲ್ ಜಾರಿ ಬೀಳೋ ಹೊತ್ತಲ್ಲಿ ಇನ್ನೊಬ್ರು ಕೈ ಹಿಡಿದು ನಡೆಸಬಾರ್ದು ಅಂತ ಸಹಾಯ ಮಾಡ್ತೀನಿ ಅನ್ಕೊಂಡು ನಿಮ್ಮ ಮನೆ ಮಾನ ಮರ್ಯಾದೆನ ನೀನೇ ಬೀದಿಯಲ್ಲಿ ಹರಾಜಾಕತ್ತಿದೆಯಲ್ಲೇ. ಮೇಡಮ್, ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟಪಡೋದು ಕಷ್ಟಪಡೋದು ಅಂಥದ್ದೇನೂ ನಡೆದಿಲ್ಲ.